ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿದ್ದು ವರ್ಕ್ ಏನಂದರೆ ಕುಬೋಟಾ 30 US ಈ ಹಿಟಾಚಿ ಇದು ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಆಮೇಲೆ ಗಾಡಿ ಹತ್ರ ಬಂದೀನಿ. ಇದೆ ಕುಬೋಟಾ ಗಾಡಿ, ಮಿನಿ ಎಕ್ಸ್ಕವೇಟ್ರು. ಆಮೇಲೆ ನಮ್ಮ ಹಿಟಾಚಿ ಓನರು ಮಾತಾಡ. ಆರಾಮಿದ್ರಿ? ಹೆಸರಲ್ಲೇ ಓಡ್ತಿದ್ದೀವಿ ಅಣ್ಣ. ಆಮೇಲೆ ಇಲ್ಲೊಂದು ಸ್ವಲ್ಪ ಆಯಿಲು ಇಲ್ಲಿ ಬರ್ತಿರೋದು ಆಯಿಲು, ಗೇರ್ ಆಯಿಲು. ಅಂದರೆ ಎಷ್ಟು ದಿವಸ ಆಯ್ತಣ್ಣ? ನಿನ್ನೆ ಹಂಗೆ ಸ್ಟಾರ್ಟ್ ಆಯ್ತು. ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದು. ಬೇಗ ನೋಡ್ಕೊಂಡಿದ್ದೀರಿ? ಬೇಗ ನೋಡ್ಕೊಂಡು ರೈಟ್, ಸರಿ. ಇವಾಗ ಇದು ಗೇರ್ ಆಯಿಲ್ ಲೀಕ್ ಆಗ್ತಾಯಿತ್ತು ಅಂದರೆ ನಾವೇನು ಮಾಡ್ಬೇಕಾಗುತ್ತೆ, ಟ್ರಾವೆಲ್ ಡಿವೈಸ್ ಓಪನ್ ಮಾಡಿ ಸೆಂಟ್ರಲ್ಲಿ ಗ್ರೂಪ್ ಸೀಲ್ ಅಂತ ಒಂದು ಪಾರ್ಟ್ ಬರುತ್ತೆ. ಆ ಗ್ರೂಪ್ ಸೀಲ್ ಚೇಂಜ್ ಮಾಡಬೇಕು. ಆ ಗ್ರೂಪ್ ಸೀಲ್ ಚೇಂಜ್ ಮಾಡ್ಬೇಕಂದ್ರೆ ಮೊದಲು ಈ ಪ್ಲೇಟ್ ಒಂದು ಓಪನ್ ಮಾಡ್ಕೋಬೇಕಾಗತ್ತೆ. ಈ ಪ್ಲೇಟ್ ಓಪನ್ ಮಾಡ್ಬೇಕಂದ್ರೆ ನಮ್ಮ ಟಿ ಗಾಡಿಯಲ್ಲಿ ಏನು ಬರುತ್ತೆ, ಈ ಪ್ಲೇಟು ಹೊರಗಡೆ ಲಾಕ್ ಬರುತ್ತೆ. ಇದು ಲಾಕಿಂಗ್ ಸಿಸ್ಟಮ್ ಒಳಗಡೆಯಿಂದ ಇರುತ್ತೆ ಇಲ್ಲಿ ಸೆಂಟ್ರಿಗೆ. ಅದಕ್ಕೆ ಇಲ್ಲಿ 5 ನಂಬರ್ ಎಳೆಂಕಿ ಬರುತ್ತೆ. ಇಲ್ಲಿ ಇದು ಬೋಲ್ಟ್ ಓಪನ್ ಮಾಡ್ಕೊಂಡ್ರೆ ನೋಡಿರಿ, ಓಪನ್ ಮಾಡ್ತೀನಿ. ಬೋಲ್ಟ್ ಓಪನ್ ಮಾಡಿದ್ದೀನಿ. ಇದ್ರ ಒಳಗಡೆ ತಂತಿ ಇರುತ್ತೆ ಒಂದು. ಆ ತಂತಿಯನ್ನು ಹೊರಗೆ ತೆಗೆದ್ರೆ ಮಾತ್ರ ಪ್ಲೇಟ್ ಓಪನ್ ಆಗೋದು. ಇವಾಗ ತಂತಿನ ಹೊರಗೆ ಓಪನ್ ಮಾಡೋಣ. ಇವಾಗ ಇದು ಔಟ್ರ್ ಪ್ಲೇಟು ಫುಲ್ ಜಾಮ್ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನು ಟೋಟಲ್ ಟ್ರಾವೆಲ್ ಡಿವೈಸ್ ಬಿಚ್ಕೊಂಡು ವರ್ಷಾಪಿಗೆ ತೊಗೊಂಡೋಗ್ಬೇಕು. ಇದು ಟ್ರಾವೆಲ್ ಡಿವೈಸ್ ಬಿಚ್ಚಬೇಕು ಅಂದರೆ ಇಲ್ಲೆಲ್ಲ ಹೋಸ್ ಪೈಪ್ ಇರುತ್ತೆ. 4 ಹೋಸ್ ಪೈಪ್ ಇಲ್ಲಿ 4 ಹೋಸ್ ಪೈಪ್ ಬಿಚ್ಚಿ ಒಳಗಡೆ 17 ಸೈಜ್ ಬೋಲ್ಟ್ ಬಿಚ್ಚಿದ್ರೆ ಟ್ರಾವೆಲ್ ಡಿವೈಸ್ ಹೊರಗೆ ಬರುತ್ತೆ. ಓಪನ್ ಮಾಡೋಣ ಟ್ರಾವೆಲ್ ಡಿವೈಸ್. ಮೋಟ್ರು ಬಿಚ್ಕೊಂಡಿದ್ವಿ. ಇವಾಗ ಇದನ್ನು ವರ್ಕ್ಶಾಪಿಗೆ ತಗೋಣ, ದಾವಣಗೆರೆಗೆ ತಗೊಂಡೋಗಿ ಓಪನ್ ಮಾಡಿಸಿ ಗ್ರೂಪ್ಸಲ್ಲಿ ಚೆಕ್ ಮಾಡೋಣ. ನಮ್ಮಂದಳ ವರ್ಕ್ಶಾಪ್ ನೋಡಿದ್ರಲ್ಲ, ತಗೊಂಡೋಗ್ಬಿಟ್ಟು ವರ್ಕ್ಶಾಪ್ಗೆ ಬರ್ತೀನಿ. ಇಲ್ಲಿ ಸೂಪರ್ ಮ್ಯಾನ್ ಇದು ಟ್ರ್ಯಾಕ್ಟರಲ್ಲಿ ತಗೊಂಡೋಗಿ ಆ ಮೇನ್ ರೋಡಲ್ಲಿ ಕಾರಿದೆ, ಕಾರಲ್ಲಿ ಲೋಡ್ ಮಾಡಬೇಕು. ಓಕೆ, ಈಗ ಟ್ರ್ಯಾಕ್ ಮೋಟ್ರು ಆ ಕಾರಲ್ಲಿ ಲೋಡ್ ಮಾಡ್ಕೊಂಡವ್ರೆ ತಗೊಂಡೋಗಿ ನಮ್ಮ ವರ್ಕ್ಶಾಪಿಗೆ ತೊಗೊಂಡೋಗ್ಬೇಕು. ಓ ಸ್ಟಿಲ್ ದಿಯಾನೋ ಅನ್ಕೋ. ಸರಿ ಅಣ್ಣ. ಇದೇ ಕಾರಲ್ಲಿ ಹೋಗ್ತಿರೋದು ಟ್ರಾವೆಲ್ ಡಿವೈಸ್. ಇದು PB ರೋಡಲ್ಲಿ ಒಳಕಾರ್ ಪೆಟ್ರೋಲ್ ಬಂಕ್ ಅಂತ ಬರುತ್ತೆ. ಪೆಟ್ರೋಲ್ ಬಂಕು ಬ್ಯಾಕ್ ಸೈಡ್ ಇರೋದು ನಮ್ಮ ವರ್ಕ್ಶಾಪು. ಆಲ್ರೆಡಿ ತೊಗೊಂಬಂದವ್ರೆ ಟ್ರ್ಯಾಕ್ ಮೋಟ್ರು ಕಾರಲ್ಲಿ. ಓಕೆ, ಇದು ಲಾಕ್ ಈ ಥರ ಬರುತ್ತೆ. ಇದು ಒಳಗಡೆಯಿಂದ ಬರುತ್ತೆ. ಇದು ಹೋಲ್ ಕಾಣ್ತೈತಲ್ಲ, ಇಲ್ಲಿಂದ ಲಾಕ್ ಬರುತ್ತೆ ಹೊರಕ್ಕೆ. ಲಾಕ್ ತಗೊಂಡಿದ್ದೀನಿ. ಇವಾಗ 24 ಸೈಜ್ ಅಂದರೆ 16 mm ಬೋಲ್ಟ್ ಬರುತ್ತೆ. ಸ್ಮೂತ್ ಥ್ರೆಡ್ ಹಾಕಿ ಇಲ್ಲಿ ಟೈಟ್ ಮಾಡಿದ್ರೆ ಪ್ಲೇಟ್ ಓಪನ್ ಆಗುತ್ತೆ. ನೋಡ್ಬೋದು ಪ್ಲೇಟ್ ಈ ಥರ. ಹೊರಗಡೆ ಗೇರ್ ಆಯಿಲ್ ಇದೆ, ಗೇರ್ ಆಯಿಲ್ ಚೆಲ್ಬಿಡೋಣ. ಕರಿನೂರಾ ದಪ್ಪ ಇದಾರಲ್ಲ? ಹಾಂ, ಅಲ್ಲಿಂದ ಬಂದು ಇವ್ರು ಫೋನ್ ಮಾಡಿದ್ರೆ ಹಿಂಗೆ ದಾವಣಗೆರೆ ಮೇಲೆ ಬಂದಿದ್ದೀವಿ. ರೋಡ್ ಚೆನ್ನಾಗಿದೆ, ಅಲ್ಲಿ ರೋಡ್ ಸಿಗ್ತದೆ ನಮ್ಮಲ್ಲಿ. ಇಲ್ಲೇ ಜೊತೆ ತಿಂಡಿ ಇಷ್ಟ ನಮಗೆ EMI ಹಾಕಿದ್ರು.
ಹೋದ ಸರಿ ಅವತ್ತು ಹೊಡ್ಬಿಟ್ಟಿದ್ದೆ ಫೋನ್ ಮಾಡಿಲ್ಲ ಅವ್ರಿಗೆ ಮೊನ್ನೆ ಫೋನ್ ಮಾಡಿ ಒಂದ್ಸರಿ ಅವತ್ತು ನೀನು ಫೋನ್ ಮಾಡಿ ಅಣ್ಣ ಫೋನ್ ಮಾಡ್ತಿದ್ರಂತ ಫೋನ್ ಮಾಡಿದ್ದೆ ಇಲ್ಲಿ ಆಗೋಯ್ತು. ಇವಾಗ ಇದು ದೊಡ್ಡ ಪ್ಲಾಂಟ್ರಿ ಗೇರಿಗೆ ಒಂದು ಪ್ಲೇಟ್ ರಿಂಗ್ ಬರುತ್ತೆ. ಇದರಲ್ಲಿ 4 ನಂಬರ್ ಲಿಂಕ್ ಇದ್ದು ಸ್ಕ್ರೂ ಕೊಟ್ಟಿರ್ತಾರೆ. ಈ ಸ್ಕ್ರೂ ಓಪನ್ ಮಾಡಿ ಪಟ್ಟಿ ಓಪನ್ ಮಾಡಿದ ಮೇಲೆ ಗೇರ್ ಹೊರಗೆ ಬರುತ್ತೆ. ಮತ್ತು ಇವರು ನಮ್ಮ ಹರೀಶಣ್ಣ ಅಂತ. ಹಲೋ, ಆರಾಮಣ್ಣ. ಇವರು ಒಂದು 3 ಗಾಡಿ ಇದಾವೆ ನೋಡ್ರಿ. ಓನರ್ ಇಟಾಚಿ ಓನರ್. ಇವರು ಫ್ರೆಂಡ್ಸ್ ಇಟಾಚಿ ಅವರು ನೋಡೋಕೆ ಬಂದ್ರಣ್ಣ. ಏನೇನು ಹೇಗಿತ್ತು ಅಂತ. ಏನೋ ಸೀಲ್ ಹೋಗೈತಿ ಅಂದ್ರಲ್ಲ, ಹಾಂ ರೈಟ್ ಗ್ರೂಪ್ಸಲ್ಲಿ ಹೋಗಿತ್ತಣ್ಣ. ಇದು ಲಾಸ್ಟ್ ಟೈಮ್ ತಂತಿ ಹೋಗಿತ್ತಂತ ಒಳಗಡೆ ಕ್ಲೀನ್ ಮಾಡಿದ್ದಾರೆ. ಓಡಿಸಿದ ಮೇಲೆ ಮತ್ತೆ ಲೀಕೆ ಸ್ಟಾರ್ಟ್ ಆಗಿರೋದು. ಗ್ರೂಪ್ಸಲ್ಲಿ ಹೋಗಿರುತ್ತೆ. ಓಪನ್ ಮಾಡೋಣ. ಕ್ಲಿಯರ್ ಆಗುತ್ತೆ. ಆಗುತ್ತೆ. ಈ ಥರ ಸ್ಕ್ರೂ ಇರುತ್ತಿದ್ದು ಪಟ್ಟಿಗೆ ಲಾಕಿಂಗ್ ಸಿಸ್ಟಮ್ಮು. ನೀನು ಯಾವ್ದು ಕತ್ತಂಬರೆ ಐದರ್ ಇನ್ನೂ ಬಿಟ್ಟಿಲ್ಲ ಕೈಸರ್? ಐದರ್ ಹಾಂ ನಾನು ಕಡಿಮೆ ಅವ್ರು ಐದರ್ ಅಂತ ಅರ್ಬನ್ ಕ್ರೂಸರ್ ಅಂತ ಬಂತಲ್ಲ ಅದು ಬೇರೆ ಅದು ಇದರ ಬ್ರೀತ್ ಅದು ಎರಡು ಟೈಪ್ ಆಗ್ಯಾವ ಇದರ ಬ್ರೀತ್ ಅಲ್ಲ ಅರ್ಬನ್ ಕ್ರೂಸರ್ ಇಲ್ಲಗೆ ಪ್ಲಾಂಟ್ರಿಗೆ ತಗೊಂಡಿದ್ದೀನಿ. ಒಳಗಡೆ ಚೆಕ್ನಟ್ ಓಪನ್ ಮಾಡಬೇಕು. ಓಪನ್ ಮಾಡೋಕ್ಕೆ ಮುಂಚೆ ಇಲ್ಲಿ ಎಲಂಕಿ ಸ್ಕ್ರೂ ಇವು 6 ನಂಬರ್ ಎಲಂಕಿ ಸ್ಕ್ರೂ ಇದು ಬಂದ್ಬಿಟ್ಟು ಚೆಕ್ನಟ್ಗೆ ಲಾಕಿಂಗ್ ಸಿಸ್ಟಮ್ ಥರ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ಈ ಥರ ಇರುತ್ತೆ. ಇದು 6 ನಂಬರ್ದು ಎಲಂಕಿ ಸ್ಕ್ರೂ. ಈ ಥರ 2 ಬರುತ್ತೆ. ಈ ಚೆಕ್ನಟ್ ಹೊಡೆದ್ರೆ ಚೆಕ್ನಟ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಥರ ಲಾಕ್ ಸಿಗ್ತವೆ. ಇದು ಬಂದ್ಬಿಟ್ಟು ಲಾರಿ ಗೇರ್ ಬಾಕ್ಸಲ್ಲಿ ಬರುತ್ತೆ ಅಂಥವು ಒಂದು 4 ಹಾಕಿ ಆಮೇಲೆ ಈ ಥರ ಒಂದು 16-17 ಬೋಲ್ಟ್ ಇಲ್ಲಿ ಟೈಟ್ ಮಾಡಿ ಕುಡಿಯೋರಿಂದ ಯೂಸ್ ಮಾಡಿದ್ರೆ ಇದ್ರ ಜೊತೆಗೆ ಚೆಕ್ನಟ್ಟು ಓಪನ್ ಆಗ್ಬಿಡುತ್ತೆ. ನೋಡಿ, ಭಾಳ ಶೇಕ್ ಆಗ್ತಾ ಇರ್ಬೋದು ಕ್ಯಾಮ್ರಾ, ಬಟ್ ಏನು ಮಾಡೋಕ್ಕಾಗಲ್ಲ. ಚೆಕ್ನಟ್ ಲೂಸ್ ಆಗ್ತಾ ಇದೆ ನೋಡಿ. ಇಲ್ಲಾಂದರೆ ಹೊಡೆದ್ರೆ ಚೆಕ್ನಟ್ ಡ್ಯಾಮೇಜ್ ಆಗ್ಬಿಡುತ್ತೆ. ಈ ಥರ ಇದೆ. ಲಾರಿ ಗೇರ್ ಬಾಕ್ಸಲ್ಲಿ ಬರುತ್ತೆ ಇದು ಪಿನ್ಗಳು. ಓಪನ್ ಆಗುತ್ತೆ. ಇದೆಲ್ಲ ಒರೆಸಿ ಗ್ರೂಪ್ ಸೀಲು ಚೆಕ್ ಮಾಡೋಣ. ಗೋಡೆ ಟಚ್ ಮಾಡಿರಿ, ಏನಾಗಲ್ಲ. ಗೋಡೆ ಇನ್ನೂ ಹೆಂಗಿರ್ಬೋದು. ರೈಟ್, ಇದು ಗ್ರೂಪ್ ಸೀಲ್, ಇದು ಅರೆನ್ ರಿಂಗು, ಇದು ರಬ್ಬರು. ಇವೆರಡು ಇರ್ತಾವೆ, 2 ಬರ್ತವೆ. ಇದೊಂದು ಸೆಟ್ಟು, ಆಮೇಲೆ ಮೋಟ್ರಲ್ಲಿ ಒಂದು ಬರುತ್ತೆ. ಇವೆರಡು ತೆಗೆದಿದ್ದೀನಿ. ಇದೆಲ್ಲ ಮಣ್ಣಿರುತ್ತೆ, ಎಲ್ಲ ಕ್ಲೀನ್ ಮಾಡಿ ಹೊಸದು ಗ್ರೂಪ್ ಸೀಲ್ ಹಾಕೋಣ. ಗ್ರೂಪ್ ಸೀಲ್ ಹಳೆ ತೆಗೆದಿರೋದು ಇವು ಹೊಸವು. ಏನಾಗ್ಬಿಡ್ತು, ಹೊಸದು ಸ್ವಲ್ಪ ದಪ್ಪ ಬಂದಿದೆ. ಇದು ಹಳೆಯದು ತೆಳಗಿದೆ, ಇದು ದಪ್ಪ ಕೂರಲ್ಲ. ಹಾಗಾಗಿ ಓರಿಂಗ್ ಮಾತ್ರ ಹಳೆಯದೇ ಹಾಕ್ತಾಯಿದ್ದೀನಿ. ಲೀಕೇಜ್ ಏನು ಆಗಲ್ಲ. ಎರಡು ಗ್ರೂಪ್ಸಲ್ಲಿ ಕುಂತಿದೆ. ಇವಾಗ ನೆಕ್ಸ್ಟು ಬಾಡಿ. ಚೆಕ್ನಟ್ ಟೈಟ್ ಆದಮೇಲೆ ಲಾಕ್ ಬರುತ್ತೆ. 6 ನಂಬರ್ ಎಲಂಕಿ ಸ್ಕ್ರೂ ಚೆಕ್ನಟ್ಗೆ ಮತ್ತು ಬಾಡಿಗೆ ಟೈಟ್ ಮಾಡಬೇಕು.
ಟೈಟ್ ಆಗಿದ್ದಾವೆ. ನೆಕ್ಸ್ಟ್ ಪ್ಲಾಂಟ್ರಿ ಗೇರ್ ಕೂರ್ಸೋಣ. ಪ್ಲಾಂಟ್ರಿ ಗೇರ್ ಇದು ಇದರಲ್ಲಿ ಪೊಸಿಷನ್ ಬರುತ್ತೆ. ಗೇರಲ್ಲಿ ಪೊಸಿಷನ್ ಅಂದರೆ ಯಾವ ಥರ ಅಂದರೆ, ಗೇರಲ್ಲಿ ಒಂದು ಕಡೆ ಫ್ಲ್ಯಾಟ್ ಬರುತ್ತೆ ಗೇರಿಗೆ, ಒಂದು ಕಡೆ ಫ್ಲ್ಯಾಟ್ ಬರುತ್ತೆ. ಫ್ಲ್ಯಾಟ್ ಇರೋದು ಬಾಟಮಲ್ಲಿ ಹೋಗ್ಬೇಕಂದ್ರೆ ಈ ಥರ ಕೂರ್ಬೇಕದು. ನೆಕ್ಸ್ಟ್ ರಿಂಗ್ ಕೂರ್ತಾದ್ಮೇಲೆ ಇದು ಲಾಕ್ ಬೋಲ್ಟ್, ಇದಕ್ಕೆ ಥ್ರೆಡ್ ಲಾಕ್ ಗಮ್ ಹಾಕಬೇಕು, ಇಲ್ಲ ಅಂದರೆ ಲೂಸ್ ಆಗಿಬಿಡುತ್ತೆ ರನ್ನಿಂಗಲ್ಲಿ. ಪ್ಲಾಂಟ್ರಿ ಗೇರ್ ಎಲ್ಲ ಫಿಟಪ್ ಐತೆ. ನೆಕ್ಸ್ಟ್ ಸನ್ ಗೇರ್ ಇದು ಒಂದು ಸ್ಮಾಲ್ ಪ್ಲಾಂಟ್ರಿ ಗೇರ್ ಇದು. ಇದು ಪಿನಿಯನ್ ಶಾಫ್ಟ್ ಇದು. ಈ ಥರ ಕೂರುತ್ತೆ. ಇವಾಗ ನೆಕ್ಸ್ಟ್ ಇದ್ರ ಮೇಲೆ ಡ್ರೈನ್ ಪ್ಲೇಟ್ ಕೂರುತ್ತೆ. ಡ್ರೈನ್ ಪ್ಲೇಟ್ ಇದು, ಡ್ರೈನ್ ಪ್ಲೇಟ್ ಈ ಥರ ಕೂರ್ಕೋಬೇಕು. ಡ್ರೈನ್ ಪ್ಲೇಟ್ ಕೂತಿದೆ. ಇವಾಗ ಇದಕ್ಕೆ ಲಾಕ್, ಈ ಪಾಯಿಂಟ್ ಹೋಲ್ ಕಾಣ್ತಿದೆಯಲ್ಲ, ಈ ಹೋಲಿಂದ ಲಾಕಿನ ತಂತಿ ಹಾಕಿ ಇದನ್ನು ಪ್ಲೇಟ್ ತಿರುಗಿಸ್ಬೇಕು. ತಿರುಗಿದಾಗ ಏನಾಗುತ್ತೆ, ಲಾಕ್ ರೊಟೇಟ್ ಆಗಿ ಪ್ಲೇಟ್ ಲಾಕ್ ಆಗುತ್ತೆ. ನಾನು ಡನ್ ಅಂದರೆ ಸಾಕಂದ್ರೆ ತಿರುಗಿಸಿ ಇಬ್ಬರು ಒಂದೇ ಸಲ ಹೋಗ್ಬೇಕು. ಲಾಕ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಬೋಲ್ಡ್ ಕೂರುತ್ತೆ, ಒಂದು ಟೆಲಂಕಿ ಸ್ಕ್ರೂ ಇದು. ತಂತಿ ಒಳಗೆ ಇದು ಗ್ಯಾಪ್ ಇರುತ್ತೆ, ಡೈರೆಕ್ಟು ಆಯಿಲ್ ಬರಬಾರ್ದು ಅಂತ ಇದೊಂದು ಕೊಟ್ಟಿರ್ತಾರೆ ಸ್ಕ್ರೂ. ಈ ಸ್ಕ್ರೂಗೆ ಏನೋ ಟಫ್ಲನ್ ಟೇಪ್ ಸುತ್ತಬೇಕು. ನಂದು ಟ್ರ್ಯಾಕ್ ಕೊಟ್ಟರು ಸಿಗೋದು ಗಾಡಿ ಎಲ್ಲ ಇಲ್ಲ, ಇದ್ರ ಟ್ರಾವೆಲ್ ಡಿವೈಸು ಸೀಲ್ ಹಾಕೆಲ್ಲ ಫಿಟಪ್ ಐತೆ. ಆಯಿಲು ಸೈಟಲ್ಲಿದೆ ಅಣ್ಣ, ಸೈಟಲ್ಲಿ ಐತೆ ಅಣ್ಣ ಆಯಿಲು. ಹಾಂ, ಸೈಟಲ್ಲೇ. ಡೋರ್ ಓಪನ್ ಮಾಡಿ ಬಿಡಿ ಡೋರ್ ಓಪನ್ ಮಾಡಿ. ಫಿಟಪ್ ಆಗಿದೆ, ಕಾರಿಗೆ ಲೋಡ್ ಮಾಡ್ಬೋಣ. ಹೇಳಿದ ಆಯ್ತು. ಸೈಟಿಗೆ ರೀಚ್ ಆಗಿದ್ದೀವಿ. ಟ್ರಾವೆಲ್ ಡಿವೈಸ್ ತೊಗೊಂಡು ಕಾರಲ್ಲಿ ತೊಗೊಂಬಂದಿದ್ದು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು. ಮಿಷಿನು ದೂರ ಇದೆ, ಲಾಸ್ಟಿಗೆ ದೂರ ಇದೆ. ಟ್ರ್ಯಾಕ್ಟರ್ ತೊಗೊಂಬರುತ್ತೆ, ನಡ್ಕೊಂಡು ಹೋಗ್ಬಿಡೋಣ. ಎಲ್ಲದಲ್ರಿ ಒಟ್ಟು ಎಲ್ಲರೂ ಒಂದು ಬೋಟ್ ಕರೆಕ್ಟ್ ಐತದ.
ಟ್ರಾವೆಲ್ ಡಿವೈಸು ಚೆಸ್ಸಿಗೆ ಫಿಟ್ ಮಾಡಿ ಹೊಸದೆಲ್ಲ ಕನೆಕ್ಷನ್ ಆಗಿದೆ. ಗೇರ್ ಆಯಿಲ್ ತರಕ್ಕೆ ಹೋಗಿದ್ದಾರೆ. ಗೇರ್ ಆಯಿಲ್ ಬಂದಮೇಲೆ ಗೇರ್ ಆಯಿಲ್ ಹಾಕಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಓಕೆ, ಗೇರ್ ಆಯಿಲ್ ಅಂತೂ ಲೀಕೇಜ್ ಇಲ್ಲ. ಇವಾಗ ನೆಕ್ಸ್ಟ್ ಚೈನ್ ಬಿಚ್ಚಿದ್ವಿ. ಚೈನ್ ಹಾಕ್ಕೊಂಡು ಟ್ರ್ಯಾಕಿಂಗ್ ಮಾಡಿ ಚೆಕ್ ಮಾಡೋಣ. ट्रैक मोटर फिट ಮಾಡಿ ಚೈನ್ ಹಾಕಿದ್ವಿ, ಆಯಿತು. बड़े भाई स्टार्ट करके चेक करिए. ಇಟಾಚಿ ಒಂದು 5 ನಿಮಿಷ ಕೆಲಸ ಮಾಡಿದೆ. ಗೇರಲ್ಲಿ ಏನಾದ್ರು ಲೀಕೇಜ್ ಆಗುತ್ತೆ ನೋಡೋಣ. घुमाइए. ओके, लीकेज नहीं है. चलो ओके. कुबोटा 30 US ಮಿನಿ ಎಕ್ಸ್ಕವೇಟ್ರು. ಈ ಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಗೇರಲ್ಲಿ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಏನೋ ಟ್ರಾವೆಲ್ ಡಿವೈಸು ಸ್ಪಾಕೆಟ್ ವೇ ಸೆಂಟ್ರಲ್ಲಿ ಗೇರಲ್ಲಿ ಲೀಕೇಜ್ ಆಗ್ತಿತ್ತು. ಆಮೇಲೆ ಇಲ್ಲಿ ಟ್ರಾವೆಲ್ ಡಿವೈಸು ಓಪನ್ ಮಾಡಿದರೆ ಪ್ಲೇಟೆಲ್ಲ ಜಾಮ್ ಆಗಿತ್ತು. ಮತ್ತು ಟ್ರಾವೆಲ್ ಡಿವೈಸ್ ಎಲ್ಲ ಬಿಸ್ಕೊಂಡು ವರ್ಕ್ಶಾಪಿಗೆ ಹೋಗಿ ಅಲ್ಲಿ ಓಪನ್ ಮಾಡ್ಕೊಂಡು ಬೇರೆ ಗ್ರೂಪ್ಸಲ್ಲಿ ಹಾಕಿ ಟ್ರಾವೆಲ್ ಡಿವೈಸ್ ತಂದು ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಗೇರ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.